ಸಚಿವ ಸಂಪುಟ ಪುನಾರಚನೆ ಮಾಡಿ ಅವಕಾಶವನ್ನ ಕೊಡಿ. 2 ವರ್ಷ ಕಳೆಯಿತು, ಮಂತ್ರಿಗಿರಿ ಕೊಟ್ಟಿಲ್ಲ. ಬೆಂಗಳೂರಲ್ಲಿ ಶಾಸಕ ಪುಟ್ಟರಂಗಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವರಾಗಿ ಮಾಡೋದು ಸಿಎಂ ಹೇಳಿದ್ರು, ಸಚಿವರನ್ನಾಗಿ ಮಾಡ್ತೀವಿ ಅಂತ. ಸಂಜೆ 4:30ಕ್ಕೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದೇವೆ. ಪುಟ್ಟರಂಗಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಒಂದು ನಿಯೋಗ ದೆಹಲಿಗೆ ಭೇಟಿಯನ್ನ ಕೊಡುತ್ತೆ. ಒಂದು ಟೀಮ್ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಈ ಸಚಿವ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಬಿಯನ್ನ ಮಾಡ್ತಾರೆ. ಹೆಚ್ಚು ಶಾಸಕರಿದ್ದೀವಿ, ನಾವೆಲ್ಲ ಮೊದಲೇನೆ ನಮಗೂ ಸಿಗುತ್ತೆ ಅಂತ ಬಹಳ ಆಕಾಂಕ್ಷೆಯನ್ನಾಗಿದ್ದೀವಿ. ಹಾಗಾಗಿ ಒಂದು 2 ವರ್ಷ ಕಳೆದ ಮೇಲೆ ತಮಗೆಲ್ಲರೂ ನಾವು ಅನುಕೂಲ ಮಾಡಿಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಹಾಗಾಗಿ ಇಲ್ಲಿ ಏನೂ ಆಗಿಲ್ಲ. ನಾವು ಹಾಗಾಗಿ ಹೈಕಮಾಂಡ್ಗೆ ನಮ್ಮ ಮನವಿಯನ್ನು ಸಲ್ಲಿಸುವ ಮುಖಾಂತರ ಮಂತ್ರಿಮಂಡಲವನ್ನು ಪುನರಚನೆ ಮಾಡಿ ನಮಗೊಂದು ಅವಕಾಶ ಕೊಡಿ. ಈಗಾಗಲೇ 3 ವರ್ಷ ಆಗಿದೆ. ಹೊಸ ನನಗೆ ನಮ್ಮ ಸಿದ್ದರಾಮಯ್ಯನವರು ಮೊದಲೇ ಕೊಟ್ಟಿದ್ರು. ಕಾರಣಾಂತರದ ಕೈ ತಪ್ಪಿ ವಿಧಾನಸಭೆಯ ಉಪನಾಯಕನಾಗಿ ನನ್ನ ನೇಮಕ ಮಾಡಿದ್ರು. ಆಗ ನಾನು ಅದನ್ನು ಒಪ್ಪಲಿಲ್ಲ. ಆಗ ಅವರು ಅವ್ರ ಮನೇಲಿ ನನಗೆ 1 ವರ್ಷ ಕಳೆದ ಮೇಲೆ ನಿಮಗೆ ಖಂಡಿತ ನಾನು ಕೊಡ್ತೀನಿಪ್ಪ ಅದನ್ನು ತಕ್ಕೊಳ್ಳಿಲ್ಲ. ನನಗೆ MSL ಚೇರ್ಮನ್ ಮಾಡಿದ್ರು. ಈಗ 3 ವರ್ಷ ಆಗಿರೋದ್ರಿಂದ ಇರೋದು 2 ವರ್ಷ. ಆ ಅವಧಿಗಾರು ನಮಗೆಲ್ಲ ಕೊಡಿ ಅಂತ ಹೇಳುವಂತ ಮನವಿಯನ್ನ ಹೈಕಮಾಂಡ್ಗೆ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ ಸಾಹೇಬರು, ಸುರ್ಜಿವಾಲಾ ಇವರಿಗೆಲ್ಲರೂ ಸಲ್ಲಿಸಬೇಕು ಅನ್ನೋ ಇದ್ರ ಒಂದು ಆಕಾಂಕ್ಷೆಯಿಂದ ನಾವೆಲ್ಲ ಕಟ್ಟಾಗಿ 32 ಜನ ಇವತ್ತು ನಾವು ದೆಹಲಿಗೆ 4:15 ಫ್ಲೈಟ್ಗೆ ಹೋಗ್ತಾ ಇದ್ದೀವಿ. ಅದು ಕೇಳೋದು ನಮ್ಮ ಧರ್ಮ ಮುಂಚೆ ಸಚಿವ ಸಂಪುಟ ಪುನರಚನೆ ಮಾಡ್ತಾರೆ ಸರ್. ಅಲ್ಲ, ಕೇಳೋದು ನಮ್ಮ ಧರ್ಮ. ಅನ್ಕೊಂಡು ಡೇಟ್ ಮಾಡಿದ್ವಿ ನಾವು. ಮೊದಲನೇ ದಿವಸ ನಾವೆಲ್ಲ ಸೇರಿ ಕ್ಲಬ್ನಲ್ಲಿ ಎಲ್ಲ ಸಿದ್ದರಾಮಯ್ಯ ಅವರಿಗೆ ತಮ್ಮ ಮನವಿಯನ್ನು ಸಲ್ಲಿಸೋದು, ತದನಂತರ ನಾವು ಹೈಕಮಾಂಡ್ ಹೋಗಿ ನಮ್ಮ ಮನವಿಯನ್ನು ಸಲ್ಲಿಸೋದು ಅಂತ ಮಾತಾಗಿತ್ತು. ಅದರಂತೆ ಈಗ ನಾವು ಹೋಗ್ತಾ ಇದ್ದೀವಿ. ಅದು ಆಗೋದು ಬಿಡೋದು ಹೈಕಮಾಂಡ್ ವಿಷಯ. ನಮ್ಮ ಮನವಿಯಿಂದ ಮುಂದಿಡ್ತಕ್ಕಂಥದ್ದು ನಮ್ಮ ಧರ್ಮ. ಹಂಗಾಗಿ ನಾವೆಲ್ಲ ಒಟ್ಟು ಸಚಿವ ಸಂಪುಟ ಪುನಾರಚನೆ ಮಾಡಿ ಅವಕಾಶವನ್ನ ಕೊಡಿ. 2 ವರ್ಷ ಕಳೆಯಿತು, ಮಂತ್ರಿಗಿರಿ ಕೊಟ್ಟಿಲ್ಲ. ಬೆಂಗಳೂರಲ್ಲಿ ಶಾಸಕ ಪುಟ್ಟರಂಗಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವರಾಗಿ ಮಾಡೋದು ಸಿಎಂ ಹೇಳಿದ್ರು, ಸಚಿವರನ್ನಾಗಿ ಮಾಡ್ತೀವಿ ಅಂತ. ಸಂಜೆ 4:30ಕ್ಕೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದೇವೆ. ಪುಟ್ಟರಂಗಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಒಂದು ನಿಯೋಗ ದೆಹಲಿಗೆ ಭೇಟಿಯನ್ನ ಕೊಡುತ್ತೆ. ಒಂದು ಟೀಮ್ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಈ ಸಚಿವ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಬಿಯನ್ನ ಮಾಡ್ತಾರೆ. ಹೆಚ್ಚು ಶಾಸಕರಿದ್ದೀವಿ, ನಾವೆಲ್ಲ ಮೊದಲೇನೆ ನಮಗೂ ಸಿಗುತ್ತೆ ಅಂತ ಬಹಳ ಆಕಾಂಕ್ಷೆಯನ್ನಾಗಿದ್ದೀವಿ. ಹಾಗಾಗಿ ಒಂದು 2 ವರ್ಷ ಕಳೆದ ಮೇಲೆ ತಮಗೆಲ್ಲರೂ ನಾವು ಅನುಕೂಲ ಮಾಡಿಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಹಾಗಾಗಿ ಇಲ್ಲಿ ಏನೂ ಆಗಿಲ್ಲ. ನಾವು ಹಾಗಾಗಿ ಹೈಕಮಾಂಡ್ಗೆ ನಮ್ಮ ಮನವಿಯನ್ನು ಸಲ್ಲಿಸುವ ಮುಖಾಂತರ ಮಂತ್ರಿಮಂಡಲವನ್ನು ಪುನರಚನೆ ಮಾಡಿ ನಮಗೊಂದು ಅವಕಾಶ ಕೊಡಿ. ಈಗಾಗಲೇ 3 ವರ್ಷ ಆಗಿದೆ. ಹೊಸ ನನಗೆ ನಮ್ಮ ಸಿದ್ದರಾಮಯ್ಯನವರು ಮೊದಲೇ ಕೊಟ್ಟಿದ್ರು. ಕಾರಣಾಂತರದ ಕೈ ತಪ್ಪಿ ವಿಧಾನಸಭೆಯ ಉಪನಾಯಕನಾಗಿ ನನ್ನ ನೇಮಕ ಮಾಡಿದ್ರು. ಆಗ ನಾನು ಅದನ್ನು ಒಪ್ಪಲಿಲ್ಲ. ಆಗ ಅವರು ಅವ್ರ ಮನೇಲಿ ನನಗೆ 1 ವರ್ಷ ಕಳೆದ ಮೇಲೆ ನಿಮಗೆ ಖಂಡಿತ ನಾನು ಕೊಡ್ತೀನಿಪ್ಪ ಅದನ್ನು ತಕ್ಕೊಳ್ಳಿಲ್ಲ. ನನಗೆ MSL ಚೇರ್ಮನ್ ಮಾಡಿದ್ರು. ಈಗ 3 ವರ್ಷ ಆಗಿರೋದ್ರಿಂದ ಇರೋದು 2 ವರ್ಷ. ಆ ಅವಧಿಗಾರು ನಮಗೆಲ್ಲ ಕೊಡಿ ಅಂತ ಹೇಳುವಂತ ಮನವಿಯನ್ನ ಹೈಕಮಾಂಡ್ಗೆ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ ಸಾಹೇಬರು, ಸುರ್ಜಿವಾಲಾ ಇವರಿಗೆಲ್ಲರೂ ಸಲ್ಲಿಸಬೇಕು ಅನ್ನೋ ಇದ್ರ ಒಂದು ಆಕಾಂಕ್ಷೆಯಿಂದ ನಾವೆಲ್ಲ ಕಟ್ಟಾಗಿ 32 ಜನ ಇವತ್ತು ನಾವು ದೆಹಲಿಗೆ 4:15 ಫ್ಲೈಟ್ಗೆ ಹೋಗ್ತಾ ಇದ್ದೀವಿ. ಅದು ಕೇಳೋದು ನಮ್ಮ ಧರ್ಮ. ಮುಂಚೆ ಸಚಿವ ಸಂಪುಟ ಪುನರಚನೆ ಮಾಡ್ತಾರೆ ಸರ್. ಅಲ್ಲ, ಕೇಳೋದು ನಮ್ಮ ಧರ್ಮ. ಅನ್ಕೊಂಡು ಡೇಟ್ ಮಾಡಿದ್ವಿ ನಾವು. ಮೊದಲನೇ ದಿವಸ ನಾವೆಲ್ಲ ಸೇರಿ ಕ್ಲಬ್ನಲ್ಲಿ ಎಲ್ಲ ಸಿದ್ದರಾಮಯ್ಯ ಅವರಿಗೆ ತಮ್ಮ ಮನವಿಯನ್ನು ಸಲ್ಲಿಸೋದು, ತದನಂತರ ನಾವು ಹೈಕಮಾಂಡ್ ಹೋಗಿ ನಮ್ಮ ಮನವಿಯನ್ನು ಸಲ್ಲಿಸೋದು ಅಂತ ಮಾತಾಗಿತ್ತು. ಅದರಂತೆ ಈಗ ನಾವು ಹೋಗ್ತಾ ಇದ್ದೀವಿ. ಅದು ಆಗೋದು ಬಿಡೋದು ಹೈಕಮಾಂಡ್ ವಿಷಯ. ನಮ್ಮ ಮನವಿಯಿಂದ ಮುಂದಿಡ್ತಕ್ಕಂಥದ್ದು ನಮ್ಮ ಧರ್ಮ. ಹಂಗಾಗಿ ನಾವೆಲ್ಲ ಒಟ್ಟು ಸಚಿವ ಸಂಪುಟ ಪುನಾರಚನೆ ಮಾಡಿ ಅವಕಾಶವನ್ನ ಕೊಡಿ. 2 ವರ್ಷ ಕಳೆಯಿತು, ಮಂತ್ರಿಗಿರಿ ಕೊಟ್ಟಿಲ್ಲ. ಬೆಂಗಳೂರಲ್ಲಿ ಶಾಸಕ ಪುಟ್ಟರಂಗಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವರಾಗಿ ಮಾಡೋದು ಸಿಎಂ ಹೇಳಿದ್ರು, ಸಚಿವರನ್ನಾಗಿ ಮಾಡ್ತೀವಿ ಅಂತ. ಸಂಜೆ 4:30ಕ್ಕೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದೇವೆ. ಪುಟ್ಟರಂಗಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಒಂದು ನಿಯೋಗ ದೆಹಲಿಗೆ ಭೇಟಿಯನ್ನ ಕೊಡುತ್ತೆ. ಒಂದು ಟೀಮ್ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಈ ಸಚಿವ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಬಿಯನ್ನ ಮಾಡ್ತಾರೆ. ಹೆಚ್ಚು ಶಾಸಕರಿದ್ದೀವಿ, ನಾವೆಲ್ಲ ಮೊದಲೇನೆ ನಮಗೂ ಸಿಗುತ್ತೆ ಅಂತ ಬಹಳ ಆಕಾಂಕ್ಷೆಯನ್ನಾಗಿದ್ದೀವಿ. ಹಾಗಾಗಿ
ಒಂದು 2 ವರ್ಷ ಕಳೆದ ಮೇಲೆ ತಮಗೆಲ್ಲರೂ ನಾವು ಅನುಕೂಲ ಮಾಡಿಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಹಾಗಾಗಿ ಇಲ್ಲಿ ಏನು ಆಗಿಲ್ಲ. ನಾವು ಹಾಗಾಗಿ ಹೈಕಮಾಂಡ್ಗೆ ನಮ್ಮ ಮನವಿಯನ್ನು ಸಲ್ಲಿಸುವ ಮುಖಾಂತರ ಮಂತ್ರಿಮಂಡಲವನ್ನು ಪುನರಚನೆ ಮಾಡಿ ನಮಗೊಂದು ಅವಕಾಶ ಕೊಡಿ. ಈಗಾಗಲೇ 3 ವರ್ಷ ಆಗಿದೆ. ಬಹುಶಃ ನನಗೆ ನಮ್ಮ ಸಿದ್ದರಾಮಯ್ಯನವರು ಮೊದಲೇ ಕೊಟ್ಟಿದ್ರು. ಕಾರಣಾಂತರದ ಕೈ ತಪ್ಪಿ ವಿಧಾನಸಭೆಯ ಉಪನಾಯಕನಾಗಿ ನನ್ನ ನೇಮಕ ಮಾಡಿದ್ರು. ಆಗ ನಾನು ಅದನ್ನು ಒಪ್ಪಲಿಲ್ಲ. ಆಗ ಅವರು ಅವ್ರ ಮನೇಲಿ ನನಗೆ 1 ವರ್ಷ ಕಳೆದ ಮೇಲೆ ನಿಮಗೆ ಖಂಡಿತ ನಾನು ಕೊಡ್ತೀನಿಪ್ಪ ಅಂತ ತಗೊಳ್ಳಿಲ್ಲ. ನನಗೆ MSL ಚೇರ್ಮನ್ ಮಾಡಿದ್ರು. ಈಗ 3 ವರ್ಷ ಆಗಿರೋದ್ರಿಂದ ಇರೋದು 2 ವರ್ಷ. ಆ ಅವಧಿಗಾರು ನಮಗೆಲ್ಲ ಕೊಡಿ ಅಂತ ಹೇಳುವಂತ ಮನವಿಯನ್ನ ಹೈಕಮಾಂಡ್ಗೆ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ ಸಾಹೇಬರು, ಸುರ್ಜೇವಾಲಾ ಇವರಿಗೆಲ್ಲರೂ ಸಲ್ಲಿಸಬೇಕು ಅನ್ನೋ ಇದರ ಒಂದು ಆಕಾಂಕ್ಷೆಯಿಂದ ನಾವೆಲ್ಲ ಕಟ್ಟಾಗಿ 32 ಜನ ಇವತ್ತು ನಾವು ದೆಹಲಿಗೆ 4:15 ಫ್ಲೈಟ್ಗೆ ಹೋಗ್ತಾ ಇದ್ದೀವಿ. ನಾಯಕತ್ವ ಗೊಂದಲ ಬೇರೆ ಇದೆ. ಈಗ ಸಂಪುಟ ಪುನರಚನೆ ಮಾಡ್ತಾರೆ ವಿಶ್ವಾಸ ಇದೆ ಸರ್ ಸದ್ಯಕ್ಕೆ? ಅದು ಕೇಳೋದು ನಮ್ಮ ಧರ್ಮ. ಆಗೋದಕ್ಕಿಂತ ಮುಂಚೆ ಸಚಿವ ಸಂಪುಟ ಪುನರಚನೆ ಮಾಡ್ತಾರೆ ಸರ್? ಅಲ್ಲ, ಕೇಳೋದು ನಮ್ಮ ಧರ್ಮ. ಅದಕ್ಕೊಂದು ಡೇಟ್ ಮಾಡಿದ್ವಿ ನಾವು. ಮೊದಲನೇ ದಿವಸ ನಾವೆಲ್ಲ ಸೇರಿ ಕ್ಲಬ್ನಲ್ಲಿ ಈ ಎಲ್ಲ ಸಿದ್ದರಾಮಯ್ಯ ಅವರಿಗೆ ತಮ್ಮ ಮನವಿಯನ್ನು ಸಲ್ಲಿಸೋದು, ತದನಂತರ ನಾವು ಹೈಕಮಾಂಡ್ ಹೋಗಿ ನಮ್ಮ ಮನವಿಯನ್ನು ಸಲ್ಲಿಸೋದು ಅಂತ ಮಾತಾಗಿತ್ತು. ಅದರಂತೆ ಈಗ ನಾವು ಹೋಗ್ತಾ ಇದ್ದೀವಿ. ಅದು ಆಗೋದು ಬಿಡೋದು ಹೈಕಮಾಂಡ್ ವಿಷಯ. ನಮ್ಮ ಮನವಿಯಿಂದ ಮುಂದಿಡ್ತಕ್ಕಂಥ ಸಚಿವ ಸಂಪುಟ ಪುನಾರಚನೆ ಮಾಡಿ ಅವಕಾಶವನ್ನ ಕೊಡಿ. 2 ವರ್ಷ ಕಳೆಯಿತು, ಮಂತ್ರಿಗಿರಿ ಕೊಟ್ಟಿಲ್ಲ. ಬೆಂಗಳೂರಲ್ಲಿ ಶಾಸಕ ಪುಟ್ಟರಂಗ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವರಾಗಿ ಮಾಡೋದು ಸಿಎಂ ಹೇಳಿದ್ರು, ಸಚಿವರನ್ನಾಗಿ ಮಾಡ್ತೀವಿ ಅಂತ. ಸಂಜೆ 4:30ಕ್ಕೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದೇವೆ. ಪುಟ್ಟರಂಗ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಒಂದು ನಿಯೋಗ ದೆಹಲಿಗೆ ಭೇಟಿಯನ್ನ ಕೊಡುತ್ತೆ. ಒಂದು ಟೀಮ್ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಈ ಸಚಿವ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಬಿಯನ್ನ ಮಾಡ್ತಾರೆ. ಹೆಚ್ಚು ಶಾಸಕರಿದ್ದೀವಿ. ನಾವೆಲ್ಲ ಮೊದಲೇನೆ ನಮಗೂ ಸಿಗುತ್ತೆ ಅಂತ ಬಹಳ ಆಕಾಂಕ್ಷೆಯನ್ನಾಗಿದ್ದೀವಿ. ಹಾಗಾಗಿ ಒಂದು 2 ವರ್ಷ ಕಳೆದ ಮೇಲೆ ತಮಗೆಲ್ಲರೂ ನಾವು ಅನುಕೂಲ ಮಾಡಿಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಹಾಗಾಗಿ ಇಲ್ಲಿ ಏನು ಆಗಿಲ್ಲ. ನಾವು ಹಾಗಾಗಿ ಹೈಕಮಾಂಡ್ಗೆ ನಮ್ಮ ಮನವಿಯನ್ನು ಸಲ್ಲಿಸುವ ಮುಖಾಂತರ ಮಂತ್ರಿಮಂಡಲವನ್ನು ಪುನರಚನೆ ಮಾಡಿ ನಮಗೊಂದು ಅವಕಾಶ ಕೊಡಿ. ಈಗಾಗಲೇ 3 ವರ್ಷ ಆಗಿದೆ. ಬಹುಶಃ ನನಗೆ ನಮ್ಮ ಸಿದ್ದರಾಮಯ್ಯನವರು ಮೊದಲೇ ಕೊಟ್ಟಿದ್ರು. ಕಾರಣಾಂತರದ ಕೈ ತಪ್ಪಿ ವಿಧಾನಸಭೆಯ ಉಪನಾಯಕನಾಗಿ ನನ್ನ ನೇಮಕ ಮಾಡಿದ್ರು. ಆಗ ನಾನು ಅದನ್ನು ಒಪ್ಪಲಿಲ್ಲ. ಆಗ ಅವರು ಅವ್ರ ಮನೇಲಿ ನನಗೆ 1 ವರ್ಷ ಕಳೆದ ಮೇಲೆ ನಿಮಗೆ ಖಂಡಿತ ನಾನು ಕೊಡ್ತೀನಿಪ್ಪ ಅಂತ ತಗೊಳ್ಳಿಲ್ಲ. ನನಗೆ MSL ಚೇರ್ಮನ್ ಮಾಡಿದ್ರು. ಈಗ 3 ವರ್ಷ ಆಗಿರೋದ್ರಿಂದ ಇರೋದು 2 ವರ್ಷ. ಆ ಅವಧಿಗಾರು ನಮಗೆಲ್ಲ ಕೊಡಿ ಅಂತ ಹೇಳುವಂತ ಮನವಿಯನ್ನ ಹೈಕಮಾಂಡ್ಗೆ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ ಸಾಹೇಬರು, ಸುರ್ಜೇವಾಲಾ ಇವರಿಗೆಲ್ಲರೂ ಸಲ್ಲಿಸಬೇಕು ಅನ್ನೋ ಇದರ ಒಂದು ಆಕಾಂಕ್ಷೆಯಿಂದ ನಾವೆಲ್ಲ ಕಟ್ಟಾಗಿ 32 ಜನ ಇವತ್ತು ನಾವು ದೆಹಲಿಗೆ 4:15 ಫ್ಲೈಟ್ಗೆ ಹೋಗ್ತಾ ಇದ್ದೀವಿ. ನಾಯಕತ್ವ ಗೊಂದಲ ಬೇರೆ ಇದೆ. ಈಗ ಸಂಪುಟ ಪುನರಚನೆ ಮಾಡ್ತಾರೆ ವಿಶ್ವಾಸ ಇದೆ ಸರ್ ಸದ್ಯಕ್ಕೆ? ಅದು ಕೇಳೋದು ನಮ್ಮ ಧರ್ಮ. ಆಗೋದಕ್ಕಿಂತ ಮುಂಚೆ ಸಚಿವ ಸಂಪುಟ ಪುನರಚನೆ ಮಾಡ್ತಾರೆ ಸರ್? ಅಲ್ಲ, ಕೇಳೋದು ನಮ್ಮ ಧರ್ಮ. ಅದಕ್ಕೊಂದು ಡೇಟ್ ಮಾಡಿದ್ವಿ ನಾವು. ಮೊದಲನೇ ದಿವಸ ನಾವೆಲ್ಲ ಸೇರಿ ಕ್ಲಬ್ನಲ್ಲಿ ಈ ಎಲ್ಲ ಸಿದ್ದರಾಮಯ್ಯ ಅವರಿಗೆ ತಮ್ಮ ಮನವಿಯನ್ನು ಸಲ್ಲಿಸೋದು, ತದನಂತರ ನಾವು ಹೈಕಮಾಂಡ್ ಹೋಗಿ ನಮ್ಮ ಮನವಿಯನ್ನು ಸಲ್ಲಿಸೋದು ಅಂತ ಮಾತಾಗಿತ್ತು. ಅದರಂತೆ ಈಗ ನಾವು ಹೋಗ್ತಾ ಇದ್ದೀವಿ. ಅದು ಆಗೋದು ಬಿಡೋದು ಹೈಕಮಾಂಡ್ ವಿಷಯ. ನಮ್ಮ ಮನವಿಯಿಂದ ಮುಂದಿಡ್ತಕ್ಕಂಥದ್ದು ನಮ್ಮ ಧರ್ಮ. ಹಂಗಾಗಿ ನಾವೆಲ್ಲ ಒಟ್ಟು